ಕರ್ನಾಟಕ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವ 2026ಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಸಂಸದರ ಕ್ರೀಡಾ ಮಹೋತ್ಸವವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಉದ್ಘಾಟನೆ ಮಾಡಿದರು. ಇನ್ನು ಕ್ರೀಡಾ ಮಹೋತ್ಸವವು ನಗರದ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಹಾಗೂ ಶಿಸ್ತನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅಂತ ಹೇಳಿ ಗಣ್ಯರು ಅಭಿಪ್ರಾಯಪಟ್ಟರು. ಈ ವೇಳೆ ಮಾಜಿ ಶಾಸಕಿ ಸೀಮಾ ಮಸೂತಿ, ಉಪ ಮಹಾಪೌರ ಸಂತೋಷ್ ಚವ್ಹಾಣ್, ಮಾಜಿ ಮಹಾಪೌರರಾದ ರಾಮಣ್ಣ ಬಡಿಗೇರ ಹಾಗೂ ಶಿವು ಹಿರೇಮಠ ಉಪಸ್ಥಿತರಾಗಿದ್ದರು. ಗೌರವ ರಕ್ಷೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೊನೆಯ ತಂಡ ಎನ್ಸಿಸಿ ತಂಡ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಅವರ ರಕ್ಷಣೆಯನ್ನು ವಾಲಂಟಿಯರ್ಸ್ ಆಗಿ ಒಂದು ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಅವರು ಅಂಕಣದಿಂದ ತಮ್ಮ ಒಂದು ಬಿಡುವನ್ನು ಮಾಡಿಕೊಂಡು ತಮ್ಮ ಕೆಲಸದ ಕಡೆಗೆ ಗಮನ ಹರಿಸಬೇಕಾಗಿ ಇದ್ದೇವೆ. ಅದೇ ರೀತಿಯಾಗಿ ದಯವಿಟ್ಟು ದಯವಿಟ್ಟು ಒಂದು ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ಖೋಖೋ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಸೂಚನೆಯನ್ನು ಕಳಿಸ್ತಾ ಇದ್ದೇವೆ. ಈಗಾಗಲೇ ಬೇರೆ ಜಿಲ್ಲೆಯ ಕ್ರೀಡಾಪಟುಗಳನ್ನ ಯಾರಿಗೂ ಕೂಡ ಅವಕಾಶ ಮಾಡಿರುವುದಿಲ್ಲ. ನಮ್ಮ ಧಾರವಾಡ ಜಿಲ್ಲೆಯ ಇಲ್ಲಿ ನಾವು ಕರೆ ಧಾರವಾಡ ಲೋಕಸಭಾ ಕೂಡ ಬೇರೆ ಜಿಲ್ಲೆಯ ಕ್ರೀಡಾಪಟುಗಳ ಒಂದು ಈ ಒಂದು ಕೆಪಿಎಸ್ ನವನಗರ್ ವಾಲ್ಮೀಕಿ ಧಾರವಾಡ ಜಿಲ್ಲೆಯಲ್ಲಿ ಬೇರೆ ತಾಲೂಕು ನಮ್ಮ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಾಂಧಿನಗರದಲ್ಲಿ ಕಬಡ್ಡಿ ಟೀಮ್ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಸಿಟಿಯಲ್ಲಿ ಹೋಗ್ತಾ ಇದ್ರೆ ನೀವು ಈಗಾಗಲೇ ಯಾವ ಒಂದು ತಾಲೂಕಿನಲ್ಲಿ ಕ್ರೀಡಾಪಟುಗಳು ನಡೆಯುತ್ತವಲ್ಲ ಅಲ್ಲಿ ಭಾಗವಹಿಸದೇ ಇದ್ದಲ್ಲಿ ಆ ಕಾಲೇಜಿನ ಕ್ರೀಡಾಪಟುಗಳು ತಮ್ಮ ಐಡಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅವಕಾಶ ಇರುವುದಿಲ್ಲ. ಪದೇ ಪದೇ ಯಾರು ಕೂಡ ಈ ನ್ಯಾಯಾಲಯಕ್ಕೆ ಬರ್ತಕ್ಕಂಥ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.